ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ದೇವರು ಕೊಟ್ಟ ಆಯಸ್ಸನ್ನು, ದೇವರು ಕೊಟ್ಟ ದಿನವನ್ನು ಆತನ ಪಾದದ ಸನ್ನಿಧಿಯಲ್ಲಿ ಕಳೆದು, ದೇವರೇ ಈ ದಿನವನ್ನು ನನ್ನ ಕುಟುಂಬವನ್ನು ಅನುಗ್ರಹಿಸು ಎಂದು ಪ್ರಾರ್ಥನಾ ಪೂರ್ವಕವಾಗಿ ಬಂದಿದ್ದೀರಲ್ಲವ. ದೇವರು ನಿಮ್ಮ ಹೃದಯಗಳಲ್ಲಿ ಮಾತನಾಡಲಿ. ಆತನ ವಾಕ್ಯವು ಸಾಂತ್ವನವು, ಆಶೀರ್ವಾದವು, ಸಮಾಧಾನವು ಉಂಟು ಮಾಡಲಿ. ನೀವೆಲ್ಲೋ ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣ. ಪ್ರಿಯ ದೇವಜನರೇ, ನಾವು ನಡೆದಾಡುವಂಥ ಹಾದಿಗಳಲ್ಲಿ ಬಹಳ ಮೃದುವಾಗಿರುತ್ತದೆ, ನೈಸಾಗಿರುತ್ತದೆ. ಜಾರಿ ಬೀಳುವಂಥ ಪರಿಸ್ಥಿತಿಗಳು ಬರುತ್ತವೆ. ಅದಕ್ಕೆ ಮ್ಯಾಟ್ಗಳನ್ನು ಹಾಕುತ್ತಾರೆ, ಒರಟಾದ ಕಲ್ಲುಗಳನ್ನು ಹಾಕುತ್ತಾರೆ, ಎಚ್ಚರವಾಗಿ ನಡೆಯುತ್ತಾರೆ. ದೇವಜನವೇ, ಈ ರೀತಿ ನಡೆದಾಡುವ ಜಾಗವು ಒಂದು ವೇಳೆ ಮೃದುವಾಗಿರುವಾಗ ಎಚ್ಚರಿಕೆಯಿಂದಿರುತ್ತೇವೆ. ಆದರೆ ಜೀವಿತದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಕುಟುಂಬಗಳಲ್ಲಿ, ತೀರ್ಮಾನಗಳಲ್ಲಿ ನಾವು ನಡೆಯಬೇಕಾದ ಹಾದಿಗಳನ್ನು ಜಾಗ್ರತೆ ವಹಿಸದೆ ನಾವು ಜಾರಿ ಬಿದ್ದು ಹೋಗುತ್ತೇವೆ. ಅದು ಶಾರೀರಿಕವಾಗಿ ಮಾತ್ರ ಅಲ್ಲ, ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ನಾವು ಬಿದ್ದು ಹೋಗುತ್ತೇವೆ. ಇಂಥ ಸಂದರ್ಭದಲ್ಲಿ ಬಿದ್ದು ಹೋಗುವಂಥ ನಮ್ಮನ್ನು ದೇವರು ಕಾಯುತ್ತಾರಂತೆ. ನಿಮ್ಮನ್ನು ನನ್ನನ್ನು ದೇವರು ಕಾದಿರುವುದರಿಂದಲೇ ಇವತ್ತು ನಾವು ಆತನ ಪಾದ ಸನ್ನಿಧಿಗೆ ಬಂದು ದೇವರು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ ಇದ್ದೇವೆ. ಹಾಗಾದರೆ ದೇವರು ನಮ್ಮೊಟ್ಟಿಗೆ ಏನು ವಿಚಾರ ಮಾತನಾಡುತ್ತಾರೋ ತನ್ನ ವಾಕ್ಯಗಳ ಮೂಲಕವಾಗಿ ಆಲಿಸೋಣ, ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 66ನೇ ಕೀರ್ತನೆ, ಅದರ 9ನೇ ವಚನ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ಆಮೆನ್. ಹಾಲೆಲೂಯ. ದೇವಜನವೇ, ಇದು ಸಣ್ಣ ವಾಕ್ಯವಾದರೂ ಕೂಡ ಬಹಳ ಅರ್ಥವಂತದ್ದು ಆಗಿದೆ. ಯಾಕೆಂದರೆ ನಮ್ಮ ಜೀವಿತಗಳಲ್ಲಿ ಬಹಳ ಬೇಸತ್ತು, ಬಹಳ ಟೆನ್ಷನ್ಗಳಲ್ಲಿ, ಬಹಳ ಕಳವಳಗಳಲ್ಲಿ, ಭಯಗಳಲ್ಲಿ ನಡೆಯುತ್ತಾ ಇರುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ, ಅವರು ಬಾತ್ರೂಮಲ್ಲಿ ಬಿದ್ದು ತಲೆ ಒಡೆದುಕೊಂಡ್ರು ಅಲ್ವಾ, ಮನೆಯಲ್ಲಿ ಜಾರಿ ಬಿದ್ದು ತೊಂದರೆ ಆಯಿತು, ಓಡಾಡುವಾಗ ವಾಹನವು ಸ್ಕಿಡ್ಡಾಗಿ ಅಪಘಾತ ಆಯಿತು. ಈ ಥರದ ಸನ್ನಿವೇಶಗಳನ್ನು ನೀವು ಓದುತ್ತಾ ಕೇಳುತ್ತಾ ಇರುತ್ತೀರಿ. ಕಾರಣ ಸ್ಲಿಪ್ಪರಿ, ಅಂದರೆ ಬಹಳ ಜಾರಿ ಬೀಳುವಂಥ ಪರಿಸ್ಥಿತಿಗಳು ಇದ್ದು ಅನೇಕ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ. ನೋಡಿ, ಎಷ್ಟು ಜಾಗೃತಿಯಿಂದ ನಾವು ಓದರೂ ಕೂಡ ಎಲ್ಲೋ ಒಂದು ಕಡೆ ನಾವು ಜಾರಿ ಬೀಳುವುದಂತೂ ಸಹಜ. ಹಾಗಾದರೆ ಶಾರೀರಿಕವಾಗಿ ಎಷ್ಟು ಜಾಗ್ರತೆಯಿಂದಿದ್ದು ಜಾರಿ ಬೀಳುವಂಥ ನಮಗೆ ಲೌಕಿಕವಾಗಿ, ಆತ್ಮಿಕವಾಗಿ, ದೈವಿಕವಾದ ದಾರಿಯಲ್ಲಿ ನಡೆಯುವಾಗ ಜಾರಿ ಬೀಳುವುದು ಸಹಜವಾಗಿರುತ್ತದೆ. ದೇವಜನವೇ, ನಮ್ಮನ್ನು ದೇವರು ಅದರ ಶಾರೀರಿಕವಾಗಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಜೀವದಿಂದುಳಿಸಿ, ಆತನೇನು ಮಾಡಿದ್ದಾನೆ? ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದ್ದಾನೆ. ಈ ಸ್ಲಿಪ್ಪರಿ ಏನಂದರೆ, ಈ ಜಾರುವುದು ಅನ್ನೋದೇನಿದೆ ಗೊತ್ತಾ? ಕೇವಲ ಟೈಲ್ಸ್ ಮೇಲೆ, ಮಣ್ಣಿನ ಮೇಲೆ ಓಡಾಡುವಾಗ ವಾಹನಗಳಲ್ಲಿ ಸ್ಲಿಪ್ಪರಿ ಅಂದರೆ ಜಾರುವುದು ಮಾತ್ರ ಅಲ್ಲ, ಸ್ಲಿಪ್ಪರಿ ಪ್ಯಾತ್ ಆಫ್ ಟೆಂಪ್ಟೇಷನ್, ಶೋಧನೆ ಎಂಬ ಜಾರುವಿಕೆ, ಸ್ಲಿಪ್ಪರಿ ಪ್ಯಾತ್ ಆಫ್ ಡಿಸ್ಕರೇಜ್ಮೆಂಟ್, ಅಂದರೆ ನಮಗೆ ಏನಾಗುತ್ತದೆ, ಡಿಸ್ಕರೇಜ್ ಆಗುವಂಥದ್ದು, ನಮಗೆ ನಿರುತ್ಸಾಹ ಉಂಟಾಗುವಂಥ ಜಾರುವಿಕೆ, ಮತ್ತು ಸಂಶಯವೆಂಬ ಜಾರುವಿಕೆ, ಭಯವೆಂಬ ಜಾರುವಿಕೆ ಮಾತ್ರವಲ್ಲದೆ ನಾನು ಎಂಬ ಅಹಂ ಇರುವಂಥ ಜಾರುವಿಕೆ, ಅವರೊಟ್ಟಿಗೆ ನಾನು ಯಾಕೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನುವಂಥ ಜಾರುವಿಕೆ. ಅಂದರೆ ಈ ರೀತಿಯಾದ ಭಾವನೆಗಳಿಂದ ಬಿದ್ದು ಹೋಗುತ್ತೇವೆ. ಬೈಬಲಲ್ಲಿ ಅನೇಕ ಜನರು ಕೆಲವು ಕಾರ್ಯಗಳ ನಿಮಿತ್ತವಾಗಿ
ಜಾರಿ ಬಿದ್ದರು. ಸರಿಯಾದ ರೀತಿಯಲ್ಲಿ ತಮ್ಮ ಹೆಜ್ಜೆಗಳನ್ನು ತೀರ್ಮಾನಗಳನ್ನು ಮಾಡದ ನಿಮಿತ್ತವಾಗಿ ತಮಗೇ ಅರಿವಿಲ್ಲದ ಹಾಗೆ ನಂಬಿಕೆಯಿಂದ ಬಿದ್ದು ಹೋದರು. ಕರ್ತನಿಂದ ದೂರವಾಗೋದರು, ದೇವರ ಮಹಿಮೆಯಿಂದ ದೂರ ಆಗೋದರು. ಇದನ್ನೆಲ್ಲ ನಾವು ಉದಾಹರಣೆಗಳಲ್ಲಿ ನೋಡುವಂಥವರಾಗಿರೋಣ. ಹಾಗಾದರೆ ಇವತ್ತು ನಿಮ್ಮ ಕಾಲು ಜಾರುತ್ತಾ ನೀವು ನಾನು ಸುರಕ್ಷಿತವಾಗಿದ್ದೀವಂದರೆ ಇದುವರೆಗೂ ನಮ್ಮನ್ನು ಜಾರದಂತೆ ದೇವರು ಕಾಪಾಡಿದ್ದಾರೆ. ನೀವು ಹೇಳ್ಬೋದು, ನನ್ನ ಸ್ಲಿಪ್ಪರ್ಸ್, ನಾನು ಹಾಕ್ಕೊಂಡಿರೋ ಚಪ್ಪಲಿ ಜಾರೋದೇ ಇಲ್ಲ, ನನ್ನ ಗಾಡಿ ಟೈರು ಹೊಸದು, ಗ್ರಿಪ್ಪು ಚೆನ್ನಾಗಿದೆ. ಈ ಟಿ ವಿಗಳಲ್ಲೆಲ್ಲ ಈ ಗ್ರಿಪ್ ಬಗ್ಗೆ ತೋರಿಸ್ತಾ ಇರ್ತಾರೆ. ಇಲ್ಲ, ಈ ಟೈರನ್ನು ಉಪಯೋಗಿಸಿ ಜಾರುವುದೇ ಇಲ್ಲ. ಮಳೆಯಲ್ಲಿ ಆಗಲಿ ಕೆಸರಲ್ಲಾಗಲಿ, ಇನ್ನೂ ಕೆಲವರು ಬೆಟ್ಟಗಳನ್ನು ಹತ್ತಿ ತೋರಿಸ್ತಾ ಇರ್ತಾರೆ. ನೋಡಿದ್ರಾ ನಮ್ಮ ಟೈರ್ ಎಷ್ಟು ಗ್ರಿಪ್ ಇದೆ ನೋಡಿದ್ರಾ? ಇದೆಲ್ಲ ನೀವು ನೋಡಿರ್ತೀರಲ್ವ. ಅಂದರೆ ಅವರ ಉದ್ದೇಶ ನಮ್ಮ ಈ ಟೈರ್ ಜಾರುವುದಿಲ್ಲ, ನಮ್ಮ ಈ ಟೈಲ್ಸ್ ಜಾರುವುದಿಲ್ಲ, ನಮ್ಮ ಈ ಒಂದು ಏನೋ ಮ್ಯಾಟ್ಗಳು ಜಾರುವುದಿಲ್ಲ, ನಮ್ಮ ಈ ವಸ್ತುಗಳು ಜಾರುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಯಾವುದೇ ಪೂರ್ತಿ ಗ್ಯಾರಂಟಿಯನ್ನು ಅವರು ಕೊಡೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನನ್ನ ಪ್ರಿಯರೇ, ದೇವರ ವಾಕ್ಯ ನಮಗೂ ಹೇಳುತ್ತಾ ಇರುವುದೇನೆಂದರೆ, ನಮ್ಮ ಜೀವನದಲ್ಲಿ ಕಠಿಣ ಹಾದಿಗಳು ಬಂದಾಗ, ಕ್ಲಿಷ್ಟಕರವಾದ ಪರಿಸ್ಥಿತಿಗಳು ಬಂದಾಗ, ನಾವು ಬೇಸತ್ತು ಹೋಗಿ ಬೇಜವಾಬ್ದಾರಿಯಿಂದ ನಾವು ಹೆಜ್ಜೆಯನ್ನು ಇಡುವಾಗ ನಾವು ಜಾರುವುದು ಸಹಜ. ಕೋಪದಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ, ಯಾವುದೋ ಒಂದು ಗಮನ ಇಲ್ಲದೆ ನಾವು ಹೋಗ್ತೇವೆ, ಆವಾಗ ನಮಗೆ ತೊಂದರೆ ಆಗ್ತವೆ. ಅದೇ ರೀತಿಯಲ್ಲಿ ಆತ್ಮೀಕ ಜೀವಿತಗಳಲ್ಲಿಯೂ ಕೂಡ ನಾವು ಜಾರಿ ಬೀಳುತ್ತೇವೆ. ಆದರೆ ನಂಬಿಕೆಯಲ್ಲಿಯೂ ಕ್ರಿಸ್ತನಲ್ಲಿಯೂ ಕ್ರಿಸ್ತನ ವಿಶ್ವಾಸದಲ್ಲಿಯೂ ಹಿಂಬಾಲಿಸುವುದರಲ್ಲಿಯೂ ನಮಗೆ ಅನೇಕ ಶೋಧನೆಗಳು ಬಂದವು. ಹಣದಾಶೆ ಬಂತು, ಇಲ್ಲವೇ ಹೆಣ್ಣಾಶೆ ಗಂಡಾಶೆ ಬಂತು, ಇಲ್ಲವೇ ಶರೀರದ ಇಚ್ಛೆಗಳು ಬಂದವು. ಅವು ಯಾವುಗಳಿಗೂ ನಾವು ಜಾರಿ ಬಿದ್ದಿಲ್ಲ ಅಲ್ಲ. ಜಾರಿ ಬಿದ್ದಿರುವಂಥವರು ಕೆಲವರು ನಿಮ್ಮಲ್ಲಿದ್ದೀರಾ. ಎಷ್ಟು ತೀರ್ಮಾನ ಮಾಡಿಕೊಂಡ್ರೂ ನಿಮಗೆ ಅರಿಯದ ಹಾಗೆ ನೀವು ಜಾರಿ ಬಿದ್ದಿದ್ದೀರಾ. ಒಂದು ವೇಳೆ ಪ್ರಿಯ ದೇವಜನವೇ, ದೇವರ ವಾಕ್ಯವನ್ನು ಸ್ವಲ್ಪ ನಾವು ಗಮನಿಸಿ ನೋಡೋಣ. ಕೀರ್ತನೆಗಳ ಗ್ರಂಥದಲ್ಲಿ 18ನೆಯ ಕೀರ್ತನೆ 36ನೆಯ ಅಧ್ಯಾಯದಲ್ಲಿ, ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ಆಮೇನ್. ಹರಡುಗಳು ಅಂದರೆ ಏನು ಗೊತ್ತಾ? ಬೆರಳುಗಳು. ಅವು ಏನಾಗುವುದಿಲ್ಲ? ಕದಲುವುದಿಲ್ಲ. ಈಗ ಒಂದು ಉದಾಹರಣೆಯನ್ನು ನಿಮಗೆ ಹೇಳುತ್ತೇನೆ. ಒಂದು ಯುದ್ಧದಲ್ಲಿ ಬಹಳ ಯುದ್ಧ ಮಾಡ್ತಾ ಇರ್ತಾರೆ. ಆಗ ಅರಸನು ಕೆಲವು ವಿರೋಧಿಗಳನ್ನು ಹಿಡಿತಾನೆ. ವಿರೋಧಿಗಳನ್ನು ಹಿಡಿದು ಅವರ ದೇಹದಲ್ಲಿ ಯಾವ ಭಾಗವನ್ನು ಕಟ್ ಮಾಡಲಿಲ್ಲ, ಒಂದೇ ಒಂದು ಭಾಗವನ್ನು ಬಿಟ್ಟು. ಕಾಲುಗಳು ಕಡಿಯಲಿಲ್ಲ, ಕತ್ತು ಕಡಿಯಲಿಲ್ಲ, ಕೈಗಳು ಕಡಿಯಲಿಲ್ಲ, ಏನೂ ಮಾಡಲಿಲ್ಲ. ಅವರನ್ನು ಹಿಡಿದುಕೊಂಡು ಬರ್ರಿ ಅಂತ ಹೇಳಿಬಿಟ್ಟು ಅವರ ಹೆಬ್ಬೆರಳನ್ನು ಕಟ್ ಮಾಡಿಬಿಟ್ಟ. ಬರೀ ಹೆಬ್ಬೆರಳು, ಎರಡೂ ಕೈಗಳಲ್ಲಿ ಹೆಬ್ಬೆರಳು. ಯಾಕೆ ಅಂತ ಹೇಳಿದರೆ, ಹೆಬ್ಬೆರಳಲ್ಲಿ ಅವನು ಕಟ್ ಮಾಡುವಾಗ ಕೈಯಲ್ಲಿ ಆಯುಧ ಹಿಡಿಯೋಕ್ಕಾಗಲ್ಲ. ಈ ಬೆರಳುಗಳಲ್ಲಿ ಆಯುಧ ಹಿಡಿದು ಶಕ್ತಿಯಿಂದ ಹೋರಾಟ ಮಾಡೋಕ್ಕಾಗಲ್ಲ. ಈ ಹೆಬ್ಬೆರಳನ್ನು ಕಟ್ ಮಾಡಿಬಿಟ್ಟ. ಆಗ ಗ್ರಿಪ್ಪು ಸಿಗೋದಿಲ್ಲ. ನಾವು ಕೂಡ ಏನು ಮಾಡ್ತೇವೆ, ಕಾಲುಗಳಲ್ಲಿ ಬೆರಳುಗಳಿಂದ ನಿಧಾನವಾಗಿ ಗ್ರಿಪ್ಪನ್ನು ಹಿಡ್ಕೊಳ್ಳುತ್ತೇವೆ, ಕೈಗಳ ಬೆರಳುಗಳಿಂದ ಗ್ರಿಪ್ಪನ್ನು ಹಿಡಿದುಕೊಳ್ಳುತ್ತೇವೆ. ದೇವರ ವಾಕ್ಯ ಹೇಳುತ್ತಿರುವುದು ಕೂಡ, ನಿನ್ನ ದಾರಿಯನ್ನು ನಾನು ಅಗಲ ಮಾಡಿ ವಿಶಾಲ ಸ್ಥಳವನ್ನು ಮಾಡಿ ನಿನ್ನ ಹರಡುಗಳು ಬೆರಳುಗಳು ಕದಲದ ಹಾಗೆ ನಾನು ಮಾಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ನಾವು ಬೀಳಬೇಕೆಂದು, ನಾವು ಮೇಲಕ್ಕೆ ಬರಬಾರದೆಂದು, ನಾವು ಚೆನ್ನಾಗಿರಬಾರದೆಂದು ಅನೇಕ ಜನರು ನಮಗೆ ಬೀಳುವ ಹಾಗೆ ಸ್ಲಿಪ್ಪರಿ ಪ್ಲೇಸನ್ನು, ಜಾರುವ ಪ್ಲೇಸನ್ನು ಸಿದ್ಧಪಡಿಸುತ್ತಾರೆ. ನೀವು ಕೆಲವು ಕಡೆಗಳಲ್ಲಿ ನೋಡಿರ್ತೀರ, ಒಂದು ವೇಳೆ ಶಾರ್ಟ್ ವಿಡಿಯೋಸಲ್ಲೆಲ್ಲ ಯಾರಾದರೂ ಜಾರಿ ಬೀಳಬೇಕಾದ್ರೆ ಎಣ್ಣೆಯನ್ನು ದಾರಿಯಲ್ಲಿ ಹಾಕಿಬಿಡ್ತಾರೆ. ಆಗ ಎಣ್ಣೆಯಲ್ಲಿ ಕಾಲಿಟ್ಟ ತಕ್ಷಣ ಗ್ರಿಪ್ಪು ಸಿಗೋದಿಲ್ಲ. ಈಗ ರೋಡ್ಗಳಲ್ಲಿ ಅಷ್ಟೇ ಕೆಲವು ಐಟಮನ್ನು ಹಾಕ್ತಾರೆ, ಅದು ಗ್ರಿಪ್ಪು ಸಿಗದ ಹಾಗೆ ಜಾರಿಕೊಂಡು ಹೋಗಿ ಬೀಳುವಂಥ ರೀತಿಯಲ್ಲಿ.
ನಮ್ಮ ವಿರೋಧವಾಗಿ ಶತ್ರುಗಳು, ನಮ್ಮ ವಿರೋಧವಾಗಿ ಸೈತಾನನ ಕೃತ್ಯಗಳು, ನಾವು ಜಾರಿ ಬೀಳಬೇಕೆಂದು ಅನೇಕ ಮಾಟಮಂತ್ರದ ಕೃತ್ಯಗಳು, ವಿರೋಧವಾದ ಕೃತ್ಯಗಳು, ನಮ್ಮ ವಿರುದ್ಧವಾಗಿ ಬೇರೆಯವ್ರನ್ನ ಛೂ ಬಿಡುವುದು, ಬೇರೆಯವ್ರನ್ನ ಅಡ್ಡ ಹಾಕುವುದು, ಇದ್ದರೂ ಕೊಡದೇ ಇರುವುದು, ಯಾವುದೇ ಕೃತ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ಆ ರೀತಿಯಾಗಿ ಏನು ಮಾಡ್ತಾರೆ? ತಡೆಗಳನ್ನು ಹಾಕುತ್ತಾರೆ. ದೇವಜನವೇ, ನೀವು ನಾನು ಸುರಕ್ಷಿತವಾಗಿದ್ದೇವೆ ಅಂದರೆ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಜೀವದಿಂದುಳಿಸಿದ್ದಾನೆ. ದೇವರ ವಾಕ್ಯನೇ ಹೇಳ್ತಾ ಇದೆ, ದೇವರು ನಮ್ಮನ್ನು ಜೀವದಿಂದುಳಿಸಿ, ಅದು ಮೊದಲನೇ ಕಾರ್ಯ ನಮಗೆ ಬೇಕಾಗಿರುವಂಥದ್ದು, ನಮ್ಮನ್ನು ಜೀವದಿಂದ ಉಳಿಸಿದ್ದಾನೆ ದೇವರು ಜೀವನದಲ್ಲಿ ಉಳಿಸ್ತೇ ಹೋದರೆ ನಾವು ಸೋಲುಗಳಲ್ಲಿ ಸಾಯ್ತಾ ಇದ್ವಿ. ನೋಡ್ತೀವಿ, ಯೋಸೇಪನಂತೆ ಸೆರೆಮನೆಯಲ್ಲಿ, ದಾವೀದನಂತೆ ಗುಹಿಯಲ್ಲಿ, ಪೌಲನಂತೆ ಜೈಲಿನಲ್ಲಿ ನಮ್ಮನ್ನು ಹಾಕಲಿಕ್ಕೆ ಅನೇಕರು ಪ್ರಯತ್ನ ಮಾಡುತ್ತಾರೆ. ಆದರೆ ನನ್ನ ಪ್ರಿಯ ದೇವಜನವೇ, ದೇವರು ಹೇಳುತ್ತಾನೆ, ನೀನು ಬೀಳದಂತೆ ಜಾರದಂತೆ ನಾನು ಕಾದಿದ್ದೇನೆ, ಜೀವದಿಂದುಳಿಸಿದ್ದೇನೆ, ನಿನ್ನ ಕಾಲುಗಳನ್ನು ಜಾರದ ಹಾಗೆ ಮಾಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಯೂದನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 24ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನು. ಹಲ್ಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಇಲ್ಲಿ ದೇವರು ಎಂಥವನಾಗಿದ್ದಾನೆ ಅಂದರೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ. ನನ್ನ ಪ್ರಿಯರೇ, ಚಿಕ್ಕ ಮಕ್ಕಳಾಗಿದ್ದಾಗ ಅನೇಕ ಸಾರಿ ಅವರು ಬಿದ್ದು ಹೋಗುತ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ಎಡವಿ ಬೀಳ್ದು ಹೋಗ್ತಾರೆ, ಜಾರಿ ಬೀಳುತ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಸಣ್ಣ ಮಕ್ಕಳ ಸೈಕಲ್ ಇದ್ದರೆ ಎರಡೂ ಕಡೆ ಚಕ್ರಗಳನ್ನು ಹಾಕಿ ಕಟ್ಟಿಡ್ತಾರೆ. ಯಾಕೆಂದರೆ ಅವರು ಬೀಳಬಾರ್ದು, ಜಾರಬಾರ್ದು ಅಂತ ಹೇಳಿ. ಆದರೂ ನನ್ನ ಪ್ರಿಯ ದೇವಜನವೇ, ಕೆಲವು ಸಾರಿ ಬಿದ್ದು ಹೋಗ್ತಾರೆ. ದೇವರು ನಮ್ಮನ್ನು ಕಾದದ್ದರಿಂದ, ದೇವರು ನಮ್ಮ ಮಾರ್ಗವನ್ನು ವಿಶಾಲ ಮಾಡಿದ್ದರಿಂದ, ದೇವರು ನಮ್ಮ ಮಾರ್ಗವನ್ನು ಕಾದದ್ದರಿಂದ ನಾವು ಎಡವಿ ಬೀಳಲಿಲ್ಲ. ನಿನ್ನ ಕಾಲು ಕಲ್ಲಿಗೆ ತಗಲಿತು ಎಂದು ತಿಳಿದಾಗಲೇ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಮ್ಮನ್ನು ಕೈಗಳಲ್ಲಿ ಎತ್ತಿಕೊಳ್ಳುವುದರ ನಿಮಿತ್ತವಾಗಿ ನಮಗೆ ಯಾವ ತೊಂದರೆಯೂ ಆಗಲಿಲ್ಲ. ಕೆಲವು ಸಾರಿ ಎಡವಿಕೊಳ್ಳುತ್ತೇವೆ, ಬಿದ್ದು ಹೋಗ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಎಡವದಂತೆ ಜಾರದಂತೆ, ಇಲ್ಲಿ ಹೇಳುತ್ತದೆ, ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿದ್ದಾನೆ. ಹಾಗಾದರೆ ನೀವು ನಾನು ಜಾರದಂತೆ, ಒಂದು ಶಾರೀರಿಕವಾಗಿಯೂ ಅಪಘಾತಗಳು ಅನಾಹುತಗಳು ನಡೆಯದಂತೆ ಕಾಪಾಡಲ್ಪಟ್ಟದ್ದು, ಎರಡು ನಮಗೆ ಒದಗುವ, ನಾನು ಹೇಳಿದ ಹಾಗೆ ಟೆಂಪ್ಟೇಷನ್, ಡಿಸ್ಕರೇಜ್ಮೆಂಟ್ ಅನ್ನುವಂಥದ್ದು, ಪ್ರೈಡ್ ಅನ್ನುವಂಥದ್ದು, ಸಂಶಯ ಅನ್ನುವಂಥದ್ದು, ಭಯ ಅನ್ನುವಂಥದ್ದು, ಈ ರೀತಿಯಾಗಿ ನಮಗೆ ಎಲ್ಲ ಕಾರ್ಯಗಳಲ್ಲಿ ದೇವರು ನಾವು ಜಾರಿ ಬೀಳದಂತೆ ದೇವರು ಕಾಪಾಡಿದ್ದಾರೆ. ದೇವರಾತ್ಮನು ಸಂಸೋನನನ್ನು ಕಾಯುತ್ತಾ ಬಂದನು, ಆದರೆ ದೆಲೀಲಳ ವಿಷಯದಲ್ಲಿ ಅವನು ಜಾರಿದನು. ಆದುದರಿಂದ ಅವನು ಪಾಪ ಮಾಡಿದನು. ಯೇಸುವಿನ ಶಿಷ್ಯರು 12 ಜನ ಕರೆಕ್ಟಾಗಿದ್ದರು, ಆದರೆ 12ನೇಯವನು ಇಸ್ಕರಿಯೋತ ಯೂದನು ಹಣದ ನಿಮಿತ್ತವಾಗಿ ಸೋತು ಜಾರಿ ಜಾರಿದನು. ಅದರ ಅರ್ಥ ಏನಂದರೆ, ಎಲ್ಲರೂ ದೃಢವಾಗಿ ನಿಂತಿದ್ದರು, ಅವನು ಮಾತ್ರ ಗಮನಿಸದೆ ಬೇಜವಾಬ್ದಾರಿಯಿಂದ ನಡೆದನು. ಅದಕ್ಕೆ ಹಣದ ವಿಷಯದಲ್ಲಿ, ಅದಕ್ಕೆ ಯಾವಾಗಲೂ ಜನ ಹೇಳುತ್ತಾ ಇರ್ತಾರೆ, ಮನುಷ್ಯರು 3 ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು: ಹೆಣ್ಣು, ಹೊನ್ನು, ಮಣ್ಣು ಅಂತ ಹೇಳ್ತಾರೆ. ಪ್ರಿಯಜನವೇ, ಸ್ತ್ರೀಯರಿದ್ದರೆ ನಿಮಗೆ ಆಪೋಸಿಟ್, ಅಂದರೆ ಅದರ ಅರ್ಥ ಪುರುಷರು. ಅಂದರೆ ಶಾರೀರಿಕ ಇಚ್ಛೆಗಳು, ಶರೀರದಾಶೆ, ನೇತ್ರಾಶೆ, ಬದುಕುಬಾಳಿನ ಡಂಬ, ಇವುಗಳು ನಮ್ಮನ್ನು ಬೀಳಿಸುವುದಕ್ಕೆ ನೋಡುತ್ತಾ ಇರ್ತವೆ. ಶಾರೀರಿಕವಾಗಿ ಬಿದ್ದರೆ ಕೈಯೋ ಕಾಲೋ ಮುರಿಬೋದು, ಕೆಲವು ಸಾರಿ ತೊಂದರೆಗಳಾಗ್ಬೋದು. ಆದರೆ ಪಾಪದಲ್ಲಿ ಜಾರಿ ಬಿದ್ದರೆ ನಮಗೆ ಸುರಕ್ಷತೆ ಇಲ್ಲ. ಹೌದು ಪ್ರಿಯದೇವಜನವೇ, ಪಾಪದಲ್ಲಿ ಜಾರಿ ಬಿದ್ದವರಿಗೆ ಯಾರು ಕಾಪಾಡಲಿಕ್ಕೆ ಸಾಧ್ಯ? ಒಂದು ವೇಳೆ ಕರ್ತನ ಕಡೆಗೆ ತಿರುಗಿಕೊಂಡು ನಾವು ಬಂದರೆ
ನಮ್ಮನ್ನು ಆತನು ಕಾಪಾಡುತ್ತಾನೆ, ನಿಜಾನೇ, ಎಡವಿ ಬೀಳದಂತೆ ನಮ್ಮನ್ನು ಕಾಯುವಂಥವನು ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ಕೀರ್ತನೆಗಳು 94:18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುವಂಥ ಮಾತನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ಜಾರುವಾಗ ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಕೆಲವು ಸಾರಿ ಜಾರುವಂತೆ ಅನಿಸುತ್ತದೆ, ಜರ್ಕ್. ನೀವೆಷ್ಟೋ ಸಾರಿ, ನಿಮ್ಮಲ್ಲಿ ಎಷ್ಟು ಜನ ಮನೆ ಒರೆಸುವಾಗ, ಕೆಲಸಗಳು ಮಾಡುವಾಗ, ಮಳೆ ಬಿದ್ದಾಗ ಮಣ್ಣಲ್ಲಿ ಸ್ವಲ್ಪ ಜಾರಿ ಹಂಗೆ ಸಡನ್ ಓ ಗಾಡ್ ದೇವರೇ ಅಲ್ವಾ, ಸುಮ್ಮನೆ ಜಾರಂಗೆ ನಿಂತ್ಕೊಳ್ತೀವಿ. ಅಯ್ಯೋ ಬೀಳ್ತಾ ಇದ್ದೆ, ಈಗ ನೋಡಿ ತಪ್ಪಿಸ್ಕೊಂಡೆ. ಆಮೇಲೆ ಬೀಳ್ತಾ ಇದ್ದೆ, ತಪ್ಪಿಸ್ಕೊಂಡೆ. ಅದರ ಅರ್ಥ ನಿಮ್ಮ ಕಾಲು ಜಾರುವಂತೆ ಆಗುತ್ತದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲೇ, ಅನಿಸಿದಾಗಲೇ. ನಮ್ಮ ಕೆಲಸ ಅನಿಸ್ತದಲ್ಲ, ನನ್ನ ಕಾಲು ಜಾರಿತು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ಕೆಲವು ಸಾರಿ ಗಾಡಿಗಳಲ್ಲಿ, ವಾಹನಗಳಲ್ಲಿ ಹೋಗ್ತಾ ಇರುವಾಗ ಸಡನ್ನಾಗಿ ಆಕ್ಸಿಡೆಂಟು, ಸೆಕೆಂಡಲ್ಲಿ ಬ್ರೇಕ್ ಹೊಡೆದ್ವಿ, ಸೆಕೆಂಡಲ್ಲಿ ತಿರುಗಿಸಿದ್ವಿ, ಸೆಕೆಂಡಲ್ಲಿ ಅವರು ಪಾರಾಗ್ಬಿಟ್ರು. ಓ ಮೈ ಗಾಡ್ ದೇವರೇ ಅಲ್ವಾ. ಏನೋ ಆಯಿತು ಅನ್ನುವಾಗಲೇ ಒಂದು ಕ್ಷಣದಲ್ಲಿ, ನೀವು ಕೆಲವು ವಿಡಿಯೋಗಳನ್ನು ನೋಡಿರ್ತೀರ, ದೇವದೂತರು ಕ್ಷಣದಲ್ಲಿ ಯಾರನ್ನೂ ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಬಿಡೋದು. ಅದು ನಾವು ನೇರವಾಗಿ ನೋಡಿಲ್ಲ, ಬಟ್ ನಿಜವಾಗಿ ಆ ರೀತಿಯಾಗಿ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ನನ್ನನ್ನು ಕಾಪಾಡಿರುವುದರಿಂದಲೇ ಅದೇನು ಹೇಳ್ತಾರಲ್ಲ, ಕೆಲವು ಸಾರಿ ಜೀವ ಬಾಯಿಗೆ ಬಂದಂಗೆ ಆಗ್ಬಿಡ್ತದೆ. ಕ್ಷಣದಲ್ಲಿ ಎಲ್ಲ ಮುಗಿದೋಯ್ತು ಅನ್ನೋ ಸೆಕೆಂಡು, ಜಾಸ್ತಿ ಟೈಮ್ ಇಲ್ಲ, ಸೆಕೆಂಡಲ್ಲಿ ನಮ್ಮ ಜೀವ ಬಾಯಿಗೆ ಬಂದಂಗೆ ಅನ್ನಿಸ್ಬಿಡುತ್ತೆ. ಆದರೆ ದೇವಜನವೇ, ಜಾರಿದೆ, ಬಿದ್ದೋಗ್ತಾ ಇದ್ದೀನಿ ಎನ್ನುವಾಗಲೇ ಆತನ ಕೃಪೆ ನಮ್ಮನ್ನು ಹಿಡಿಯಿತು. ಎಷ್ಟು ಜನರು ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ? ನಿಜವಾಗಿಯೂ ದೇವರು ನನ್ನನ್ನು ಅದೇ ರೀತಿಯಾಗಿ ಮಾಡಿದ್ದಾರೆ. ನನ್ನ ಕಾಲು ಜಾರಿತು, ನನ್ನ ಜೀವನ ಜಾರಿತು, ನನ್ನ ಕುಟುಂಬ ಜಾರಿತು, ಅವರು ಮಾಡಿದ ಕೆಲಸ, ಅವರು ಹಾಕಿದ ಅಡ್ಡ, ಅವರು ಮಾಡಿದ ತೊಂದರೆ, ನನ್ನ ಕುಟುಂಬ ಬಿದ್ದೋಗಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ದೇವರು ನನ್ನನ್ನು ಕಾಪಾಡಿದರು. ಯಾರೋ ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ಒಡ ಹುಟ್ಟಿದವರು, ನಿಮ್ಮ ಸಭಿಕರು, ನಿಮ್ಮ ಸೇವಕರು, ನಿಮಗೆ ಬೇಕಾದವರು ಕೈಕೊಟ್ಟು ನೀವು ಬಿದ್ದು ಹೋಗುವಾಗ ನಿಮ್ಮನ್ನು ಎತ್ತಿ ನಿಲ್ಲಿಸಿರುತ್ತಾರಲ್ವ, ಅದು ಅವರಲ್ಲ, ಅವರ ಮೂಲಕವಾಗಿ ದೇವರು ನಿಮಗೆ ಮಾಡಿದ ಕೃತ್ಯ. ಅದನ್ನು ನಾವು ಮರೆತು ಹೋಗಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದ ಕೀರ್ತನೆ 94:18, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ಹಾಲೆಲೂಯ. ದೇವರ ಕೃಪೆಯೇ ನಮ್ಮನ್ನು ಎತ್ತಿ ನಿಲ್ಲಿಸಿರುವುದು. ಇಲ್ಲ ಅಂದರೆ ನಾವೇನು ನೀತಿವಂತರು, ಒಳ್ಳೆಯವರು, ಪರಿಶುದ್ಧರು, ನಾವು ಎಲ್ಲ ಸಮಯದಲ್ಲಿ ಜಾಗ್ರತೆ ಉಳ್ಳವರು, ನನಗೆ ಕೋಪನೇ ಬರಲ್ಲ, ನನಗೆ ಅಸಮಾಧಾನನೇ ಆಗಲ್ಲ, ನನಗೇನೂ ಆಗಲ್ಲ ಅನ್ನೋದಲ್ಲ. ನೀವು ಎಷ್ಟೋ ಸಾರಿ ನಂಬಿಕೆಯಲ್ಲಿ ಬಿದ್ದು ಹೋಗಬೇಕಾಗಿತ್ತು. ಅಯ್ಯೋ ಬೇಡ ಬಿಡಪ್ಪ, ಈ ನಂಬಿಕೆ ಬೇಡ, ಹಿಂದಕ್ಕೆ ಹೋಗ್ಬಿಡೋಣ ಅಂತ ಜಾರಿ ಬೀಳಬೇಕಾಗಿತ್ತು. ಆದರೆ ಯಾವುದೋ ಒಂದು ವಾಕ್ಯ, ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಪರಿಸ್ಥಿತಿ ನಿಮ್ಮನ್ನು ನಿಲ್ಲಿಸಿರುತ್ತದೆ. ಹಾಲೆಲೂಯ. ಕೆಲವು ಸಾರಿ ನೋಡಿ, ಮಣ್ಣು ಜಾರ್ತದೆ, ಎಲ್ಲೋ ಒಂದು ಹುಲ್ಲೋ, ಯಾವುದೋ ಒಂದು ಗಿಡನೋ, ಒಂದು ಮರನೋ, ಒಂದು ಕೊಂಬೆನೋ, ಒಂದು ಕೋಲೋ ನಾವು ಕರೆಕ್ಟಾಗಿ ಹಿಡ್ಕೊಂಡ್ಬಿಡ್ತೀವಿ. ಜಾರಿ ಬೀಳುವ ಸಂದರ್ಭದಲ್ಲಿ ಹಿಡ್ಕೊಂಡ್ಬಿಡ್ತೀವಿ. ನಮಗೆ ದೇವರ ಕೃಪೆ ಹಾಗೆ ಆಧಾರವಾಗಿರುತ್ತದೆ. ಯಾರಿಗಾದರೂ ಆ ರೀತಿ ನಿಮಗೆ ಅನುಭವ ಆಗಿದೆಯಾ? ಜಾರಿ ಬೀಳುವಾಗ ಯಾವುದೋ ಒಂದು ದೇವರು ಸಪೋರ್ಟನ್ನು ಕೊಟ್ಟು ನಾವು ಬಿದ್ದು ಹೋಗದ ಹಾಗೆ ದೇವರು ಕಾಪಾಡ್ತಾನೆ. ಸಡನ್ನಾಗಿ ಒಂದು ಚೇರ್ ಅಡ್ಡ ಬರ್ತದೆ, ಒಂದು ಟೇಬಲ್ ಅಡ್ಡ ಬರ್ತದೆ, ಯಾವುದೋ ಒಂದು ಹಿಡ್ಕೊಂಡು ತಪ್ಪಿಸ್ಕೊಂಡೋಪ್ಪ ಅಂತ ಅನಿಸುತ್ತಲ್ವಾ, ಅದೇ ದೇವರ ಕೃಪೆ. ದೇವರ ವಾಕ್ಯ ಹೇಳುತ್ತದೆ, ದೇವರ ಕೃಪೆ. ದೇವರ ವಾಕ್ಯ ಯಾವಾಗಲೂ ಹೇಳೋದು, ನಾವು ಆ ರೀತಿಯಾಗಿ ಜಾರುವಾಗ ತನ್ನ ಕೃಪೆ ಅಂದರೆ ಆತನ ಕರ ನಮಗೆ ಕೊಟ್ಟು ನಮ್ಮನ್ನು ಹಿಡಿಯುವುದನ್ನು ನಾವು ನೋಡುತ್ತಾ ಇದ್ದೇವೆ. ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ 33ನೇ ಅಧ್ಯಾಯದ ಅದರ 27ನೇ ವಚನದಲ್ಲಿ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಸದಾ ನಿಮಗೆ ದೇವರ ಹಸ್ತವೇ
ಆಧಾರ. ನೋಡಿದ್ರ, ನಾವು ಯಾವಾಗಲೂ ಹಾಡಾಡ್ತೀವಿ, ಯಾವುದು ಆಧಾರ? ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಹೌದಲ್ಲ? ಮತಿಹೀನರಾಗಿ ನಿನ ಮರೆತು ಸ್ವಾಮಿ ದೂರಕ್ಕೆ ಹೋಗಾದ ಹಾಗೆ. ಅಂದರೆ ನಾವು ಮತಿಹೀನರಾಗಿ ದೇವರನ್ನ ಬಿಟ್ಟು ದೂರಕ್ಕೆ ಹೋಗುವಾಗ ದೇವರು ಆಧಾರವಾಗಿ ಬರ್ತಾನೆ. ಅದು ಬಿದ್ದು ಹೋಗುವಂಥದ್ದು. ಕಷ್ಟದ ಕಡಲಲ್ಲಿ ಮುಳುಗಿ ಓ ದೇವ, ತೀರದ ಭಯದಲ್ಲಿ ಇರಲು ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಕಷ್ಟದ ಕಡಲಲ್ಲಿ ನಾವು ಜಾರಿ ಬೀಳ್ತೇವೆ ಅಲ್ವಾ? ಮತಿಹೀನರಾಗಿ ನಾವು ಜಾರಿ ಬೀಳ್ತೇವೆ. ನಾನು ಹೇಳಿದಾಗೆ ಶೋಧನೆಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದು ಹೋಗುತ್ತೇವೆ. ನಂಬಿಕೆಯಲ್ಲಿ ಬಿದ್ದು ಹೋಗುವಂಥ ಸ್ಥಿತಿ ಬಂದಾಗ ದೇವರ ವಾಕ್ಯ ಹೇಳುತ್ತಾ ಇದೆ, ನಮ್ಮನ್ನು ಆತನ ಕೃಪೆಯು, ಆತನ ಕರವು ನಮ್ಮನ್ನು ಕಾದು ಕಾಪಾಡಿದೆ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನು ಜೀವದಿಂದ ಉಳಿಸಿ ಅಲ್ವಾ, ಜೀವದಿಂದ ಉಳಿಸಿ ನಮ್ಮನ್ನು ಎಷ್ಟು ಉಪಕಾರಗಳನ್ನು ಮಾಡಿದ್ದಾರೆ. ನಮ್ಮ ಕಾಲುಗಳು ಜಾರದಂತೆ ಆತನು ಮಾಡಿದ್ದಾರೆ. ಕರ್ತನಿಗೆ ಸ್ತೋತ್ರ. ಕೀರ್ತನೆಗಳಲ್ಲಿ 37ನೇ ಕೀರ್ತನೆಯಲ್ಲಿ ಸತ್ಪುರುಷನ 37:23ರಲ್ಲಿ ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ, ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ನಾನು ಕೆಲವು ಸಾರಿ ಹೇಳ್ತಾ ಇದ್ದೆ, ಬೀಳದ ಹಾಗೆ ಕಾಯುವವನು, ಬೀಳುವ ಹಾಗೆ ಅನಿಸಿದರೂ ಕಾಯುವವನು, ಬಿದ್ದರೂ ಬಿಡದೆ ಕಾಯುವವನು ಆತನೇ. ಹಾಲೆಲೂಯ. ಎಂಥ ಒಳ್ಳೆ ಮಾತಲ್ವ? ಎಂಥ ಒಳ್ಳೆ ಮಾತು. ಬೀಳದ ಹಾಗೆ ಕಾಯುವನು, ಬೀಳುವ ಹಾಗೆ ಅನಿಸುವಾಗಲೂ ಕಾಯುವನು, ಬಿದ್ದರೂ ಕೈ ಬಿಡದೆ ಕಾಯುವನು. ಕರ್ತನಿಗೆ ಸ್ತೋತ್ರ. ಆಮೆನ್. ಎಂಥ ಮಾತು. ದೇವರು ಈ ಮೂರೂ ಸನ್ನಿವೇಶಗಳಲ್ಲಿ ನಮ್ಮನ್ನು ಕೈ ಬಿಡೋದಿಲ್ಲ. ಕೆಲವು ಸಾರಿ ಅನಿಸುತ್ತೆ, ಬೀಳದೇ ಇಲ್ಲ ಅಂತ ವಾಗ್ದಾನ ಕೊಟ್ಟಿದೆ ದೇವರು, ಮತ್ತೆ ಜಾರಿಬಿಟ್ನಲ್ಲಪ್ಪ. ಜಾರಿದೆ ನಿಜ, ಜರ್ಕೊಡದೆ ನಿಜ, ಕುಟುಂಬದಲ್ಲಿ ಒಂದು ಅಲೆ ಬೀಸ್ತು ನಿಜ, ಆದರೆ ದೇವರು ನಿನ್ನನ್ನು ಎತ್ತಿ ತನ್ನ ಕೃಪೆ ಹಿಡಿದುಕೊಂಡು. ಕೆಲವು ಸಾರಿ ದೇವರು ನನ್ನ ಹಿಡಿದೇ ಇಲ್ಲಲ್ಲ ಪಾಸ್ಟ್ರೇ, ನಾನು ಬಿದ್ದೇ ಹೋಗ್ಬಿಟ್ಟೆ ಪಾಸ್ಟ್ರೇ, ನನಗೆ ರೋಗ ಬಂದೇ ಬಿಡ್ತು, ರಿಪೋರ್ಟ್ ಪಾಸಿಟಿವ್ ಬಂದುಬಿಡ್ತು, ನನಗೆ ನನ್ನ ಸಾಲ ಜಾಸ್ತಿ ಆಗೇ ಹೋಯಿತು, ಆಕ್ಷನ್ಗೆ ಹಾಕೇ ಬಿಟ್ಟರು, ಎಲ್ಲ ಮುಗಿದೋಯ್ತು, ಬಿದ್ದೋಯ್ತು. ಆದರೆ ಸೋತಿದೆಯೇ ಹೊರತು ದೇವರು ಸಾಯುವಂತೆ ನಿನ್ನನ್ನು ಬಿಡಲಿಲ್ಲ. ಸೋತಿದೆಯಾ? ಎಸ್, ನಿಜ, ಆದರೆ ಸಾಯುವಂತೆ ಮಾಡುವುದಿಲ್ಲ. ಜೀವಿತದ ಪರಮಾರ್ಥವನ್ನು ನೆರವೇರಿಸುವ ಕರ್ತನಿದ್ದಾನೆ. ಆತನ ಮೇಲೆ ವಿಶ್ವಾಸವಿಡೋಣ. ಆತನು ಜಾರದಂತೆ, ಜಾರಿದರೂ ಹಿಡಿಯುವಂತೆ, ಜಾರಿ ಬಿದ್ದರೂ ಎತ್ತುವಂತೆ ಆತನು ಯಾವಾಗಲೂ ನಮಗಿರುತ್ತಾನೆ. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ಅದರ ರೀತಿಯಾಗಿ ವಾಕ್ಯ ಹೇಳುವಂಥದ್ದೇನೆಂದರೆ, ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ, ಯಾಕೆಂದರೆ ದೇವರು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಹಾಲೆಲೂಯ. ಇವತ್ತು ನಿಮಗೆ ಆತನ ಕರದ ಅಗತ್ಯತೆ ಇದೆಯಾ? 38 ವರ್ಷದಿಂದ ಬಿದ್ದವನು ದೇವರನ್ನು ನೋಡಿ, ಅಪ್ಪ ನನಗೀಗಾಗಿ ಕಷ್ಟ ಆಯಿತು ಅಂತ ಯೇಸುವಿಗೆ ಅರ್ಥ ಆಗೋಯ್ತು. ಯೇಸು ಸ್ವಾಮಿ ಕರ ಕೊಟ್ಟು ಅವನನ್ನು ಎತ್ತಿದರು. ನಿಮಗೆ ಆ ಕರ ಬೇಕಾ? ಬಿದ್ದೋಗಿದ್ದೀರಾ? ಇಲ್ಲವೇ ಬೀಳುವ ಹಾಗೆ ಅನಿಸಿದೆಯಾ? ಬೀಳದ ಹಾಗೆ ದೇವರು ಕಾಪಾಡಿದ್ದಾರೆ. ಕರ್ತನಿಗೆ ಸ್ತೋತ್ರ ಮಾಡೋಣ. ಆತನು ಕಾಪಾಡಲಿಕ್ಕೆ ಶಕ್ತನು. ಯೋಬನ ಗ್ರಂಥದಲ್ಲಿ ಅದರ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಎಲ್ಲವೂ ಆತನ ಕೈಯಲ್ಲಿದೆ. ನಮ್ಮ ಜೀವಿತ, ನಮ್ಮ ಜೀವನ, ನಮ್ಮ ಜೀವ ಆತನ ಕೈಯಲ್ಲಿದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅಂಜಬೇಡಿರಿ, ಭಯಪಡಬೇಡಿರಿ. ಜರ್ಕೊಡೆಯೋದಕ್ಕೂ, ಸ್ಲಿಪ್ಪಾಗುವುದಕ್ಕೂ, ಬಿದ್ದೋಗುವುದಕ್ಕೂ ಅಂಜಬೇಡ್ರಿ.
ಏನೇ ಆದರೂ ನಾನು ಕರ್ತನನ್ನು ಬಿಡುವುದಿಲ್ಲ. ನನ್ನ ಆರೋಗ್ಯ ಕ್ಷೀಣಿಸಿದರೂ, ಸಾಲದಲ್ಲಿ ನಾನು ಮುಳುಗಿ ಹೋದರೂ, ಸಮಸ್ಯೆಗಳಿಂದ ನಾನು ಸೋತು ಹೋದರೂ ನಾನು ಹೆದರುವುದಿಲ್ಲ. ಬಿದ್ದ ನನ್ನನ್ನು ಮೇಲೆತ್ತದೆ ದೇವರು ಹೋಗುವುದಿಲ್ಲ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ನಿಮ್ಮನ್ನು ಕೈ ನೀಡಿ ಮೇಲಕ್ಕೆ ಕರ್ತನು ಎತ್ತಬೇಕಾ? ಆತನು ಖಂಡಿತ ಎತ್ತುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಹೇಳುತ್ತದೆ, ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ಏನಂತ ಹೇಳ್ತಾ ಇದೆ? ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ. ನಾವು ಇವತ್ತೊಂದು ಹೆಜ್ಜೆ ಎತ್ತಿ ಇಡಬೇಕಾದರೂ ಆತನ ಕೃಪೆಯೇ. ನಿಮ್ಮಲ್ಲಿ ಕೆಲವರು ನಡೆಯೋಕ್ಕಾಗ್ತಾ ಇಲ್ಲ ಅಲ್ವಾ? ನಿಮ್ಮಲ್ಲಿ ಕೆಲವರು ಓಡಲಿಕ್ಕಾಗ್ತಾ ಇಲ್ಲ, ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ, ನೀವು ಚಲಿಸಲಿಕ್ಕಾಗ್ತಾ ಇಲ್ಲ. ಆದರೆ ನಾವೆಲ್ಲರೂ ಅನೇಕರು ಚಲಿಸ್ತಾ ಇದ್ದೀವಿ ಅಂದರೆ ಅದು ದೇವರ ಕೃಪೆ. ಜಾರಿ ಬೀಳದ ಹಾಗೆ ಕಾದವನ ಕೃಪೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಮಗೆ ಆತನೇ ಎಲ್ಲದಕ್ಕೂ ಕರ್ತನು, ಕೃಪೆಯುಳ್ಳ ದೇವರು. ಈ ಕೀರ್ತನೆಯಲ್ಲಿ 66ರ ಅಧ್ಯಾಯದಲ್ಲಿ 16ನೇ ವಚನವನ್ನು ನೀವು ಓದಿದರೆ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನ ನಿಮಗೆ ತಿಳಿಸುವೆನು ಎಂದು ಹೇಳುತ್ತಾ ಇದೆ. ಆತನು ನನಗಾಗಿ ಮಾಡಿದ್ದೆಲ್ಲವನ್ನ ತಿಳಿಸುವೆನು. ಇವತ್ತು ಸಭೆಗಳಲ್ಲಿ ದೇವರೇನಾದರೂ ಉಪಕಾರ ಮಾಡಿದಾರಾ, ಸಾಕ್ಷಿ ಹೇಳ್ರಿ ಅಂತ ಹೇಳಿದ್ರೆ ನಾವೆಲ್ಲರೂ ಯೋಚನೆ ಮಾಡ್ತಾ ಇರ್ತೀವಿ, ಏನು ಮಾಡಿದ್ದಾರೆ ದೇವರು? ಅಂಥದ್ದೇನು ವಿಶೇಷವಾದದ್ದೇನು ಮಾಡಿಲ್ಲ. ನನ್ನ ಪ್ರಿಯ ದೇವಜನವೇ, ಕೆಲವರು ಅನ್ಬೋದು ಜಾರಿ ಬೀಳೋದೆಲ್ಲ ಒಂದು ಸಮಸ್ಯೆನ ಅನ್ಬೋದು. ಜಾರಿ ಬಿದ್ದರೆ ಏನಾಗುತ್ತೆ ಅಂತ ಜಾರಿ ಬಿದ್ದವರಿಗೆ ಗೊತ್ತಾಗ್ತದೆ, ನಂಬಿಕೆಯಲ್ಲಿ ಬಿದ್ದವರಿಗೆ ಗೊತ್ತಾಗ್ತದೆ, ಶೋಧನೆಯಲ್ಲಿ ಬಿದ್ದವರಿಗೆ ಗೊತ್ತಾಗ್ತದೆ ಅಲ್ವಾ? ಸಮಸ್ಯೆಗಳಲ್ಲಿ ಬಿದ್ದವರಿಗೆ ಗೊತ್ತಾಗ್ತದೆ ಅವರ ಪರಿಸ್ಥಿತಿ ಏನು ಎಂಬುದಾಗಿ. ಆದರೆ ನಿಮ್ಮನ್ನು ನನ್ನನ್ನು ದೇವರು ಕಾದಿದ್ದಾನೆ. ಕರ್ತನಿಗೆ ಸ್ತೋತ್ರ ಮಾಡೋಣ. ಇನ್ನು ಮುಂದೆ ಅಪ್ಪ, ನಾನು ಯಾವ ಸಂದರ್ಭದಲ್ಲಿ ಯಾರು ನನಗೆ ಅಡ್ಡವಾಗಿ ನನ್ನನ್ನು ಬೀಳುವಂತೆ ಮಾಡುವುದಕ್ಕೆ ಪ್ರಯತ್ನಿಸಿದರೂ ಕೂಡ ಬೀಳದ ಹಾಗೆ ನನ್ನನ್ನು ಕಾಯಿ ಕರ್ತನೆ, ನನಗೆ ಸಹಾಯ ಮಾಡು ದೇವರೇ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಅಪ್ಪ, ಅನೇಕ ಸಂದರ್ಭದಲ್ಲಿ ಜಾಗೃತೆಯಿಂದ ಇರಲಿಕ್ಕೆ ನಾವು ಪ್ರಯಾಸ ಪಡುತ್ತೇವೆ. ಆದರೂ ಕೆಲವು ಸಾರಿ ತಿಳಿಯದ ಹಾಗೆ ಜಾರಿ ಬಿಡುತ್ತೇವೆ. ಅಪ್ಪ, ಅದು ನಮ್ಮ ತಪ್ಪಲ್ಲ. ಕೆಲವು ಸಾರಿ ನಾವು ಮಾಡಿದ ತಪ್ಪಾಗಿದ್ದರೂ ಕೆಲವು ಸಾರಿ ಲೋಕದ ನಿಯಮ ನಮ್ಮನ್ನು ಕೂಡ ಬೀಳಿಸಬೇಕೆಂದು ಕರ್ತನೇ ಅನೇಕರು ಅನೇಕ ಕಾರ್ಯಗಳು ಪ್ರಯತ್ನ ಪಡುತ್ತಲೇ ಇರುತ್ತವೆ. ಆದರೆ ದೇವರೇ, ನೀನು ನಮ್ಮ ಕರ್ತನು, ನಮ್ಮ ದೇವರು ನಮ್ಮನ್ನು ಇವತ್ತು 3 ಕಾರ್ಯಗಳನ್ನು ನಾವು ಕೇಳಿದ ಹಾಗೆ ನಮ್ಮನ್ನು ಜೀವದಿಂದಿರಿಸಿ ಎಡವದ ಹಾಗೆ ಬೀಳದ ಹಾಗೆ ಕಾಪಾಡಿದ್ದೀರಾ. ನಿನಗೆ ಸ್ತೋತ್ರ. ನಮ್ಮಲ್ಲಿ ಕೆಲವರು ಸ್ವಲ್ಪ ಜಾರಿದೆವು, ಆದರೆ ನಿನ್ನ ಕೃಪೆಯು ನಮ್ಮನ್ನು ಹಿಡಿಯಿತು. ಸ್ತೋತ್ರ. 3ನೇದಾಗಿ, ನಮ್ಮಲ್ಲಿ ಕೆಲವರು ಜಾರಿ ಬಿದ್ದೇ ಬಿಟ್ಟೆವು, ಆದರೆ ನೀವು ನಮ್ಮನ್ನು ಮರೆಯಲಿಲ್ಲ, ಅಲ್ಲೇ ನಮ್ಮನ್ನು ತೊರೆದು ಬಿಡಲಿಲ್ಲ, ನಮ್ಮನ್ನು ಮೇಲಕ್ಕೆ ಎತ್ತಿದರೆ. ದೇವರೇ, ಇವತ್ತು ಇಲ್ಲಿರುವಂಥ ನಾವೆಲ್ಲರೂ ಎಲ್ಲ ವಿಷಯಗಳಲ್ಲಿ ನಿನ್ನ ಕೃಪೆಗಾಗಿ, ನಿನ್ನ ಹಸ್ತಕ್ಕಾಗಿ, ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ನಾವು ನಂಬಿಕೆಯಲ್ಲಿ ಈಗ ತಾನೇ ಹೆಜ್ಜೆಗಳನ್ನು ಹಾಕುವ ಸಣ್ಣ ಮಕ್ಕಳ ರೀತಿಯಲ್ಲಿ ನಾವು ಬಿದ್ದು ಹೋಗುತ್ತೇವಪ್ಪ. ಕೆಲವು ಸಾರಿ ನಮಗೆ ಕೆಲವರು ಮಾಡಿದ ಕೃತ್ಯಗಳು, ನಮ್ಮನ್ನು ಬೀಳಿಸಬೇಕೆಂದು ಮಾಡಿದ ಕೃತ್ಯಗಳಿಂದ ನಾವು ಬೀಳುತ್ತೇವೆ. ಕೆಲವು ಸಾರಿ ನಮ್ಮದೇ ಆದ ಶಾರೀರಿಕ ಇಚ್ಛೆಗಳು, ಕೋಪ, ದ್ವೇಷ, ಕಳವಳ, ದೇವರೇ ಜಾಗ್ರತೆ ಇಲ್ಲದೇ ಇರುವುದರ ಮೂಲಕವಾಗಿ ಬಿದ್ದು ಹೋಗ್ತೇವೆ. ಹೇಗಾದರೂ ಕೂಡ ನೀವು ನಿಮ್ಮ ದೂತರುಗಳನ್ನು ಕಳುಹಿಸಿ ನಿನ್ನ ಕೃಪೆಯಿಂದ ನಾವು ಅಲ್ಲಿಯೇ ಕೊಳೆತು ಹೋಗದಂತೆ ನಮ್ಮನ್ನು ಕಾಪಾಡಿ ನಮಗೆ ಉನ್ನತವಾದಂಥ ಆಶೀರ್ವಾದವನ್ನು ಕೊಡುವ ದೇವರು ನೀವಾಗಿರುವುದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ವಾಕ್ಯವನ್ನು ಅರ್ಥಪಡಿಸಿದ್ದಕ್ಕಾಗಿ ಸ್ತೋತ್ರ. ಈಗೋ ಈ ವೃದ್ಧರು, ಈ ವಿಧವೆಯರು, ಈ ವಯಸ್ಸಾದವರು ಜಾರಿ ಬೀಳದ ಹಾಗೆ ಇವರನ್ನು ಕಾಪಾಡು. ಯವ್ವನಸ್ಥರು ಲೋಕದಾಶೆಗಳಲ್ಲಿ, ಶರೀರದ ಇಚ್ಛೆಗಳಲ್ಲಿ ಬಿದ್ದು ಹೋಗದಂತೆ ಕಾಪಾಡು. ನಾವೆಲ್ಲರೂ ಪಾಪಗಳಲ್ಲಿ, ಶಾಪಗಳಲ್ಲಿ, ಮಾಟಮಂತ್ರದ ಕೃತ್ಯಗಳಿಗೆ
ಭಯಪಟ್ಟು ಬಿದ್ದು ಹೋಗದಂತೆ ನಮ್ಮನ್ನು ಕಾಪಾಡು. ದೃಢವಾಗಿ ನಿಂತುಕೊಳ್ಳುವುದಕ್ಕೆ ಎಡವಿ ಬೀಳದಂತೆ ನಿನ್ನ ದೂತರುಗಳನ್ನು ನಮಗೆ ಸಹಾಯಕರನ್ನಾಗಿ ಕಳುಹಿಸಿಕೊಡಪ್ಪ. ಆಗ ಅವರ ಸಹಾಯದಿಂದ ನಾವು ನಿಶ್ಚಿಂತೆಯಿಂದ ಎಲ್ಲವನ್ನು ಎದುರಿಸಲಿಕ್ಕೆ, ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ನೀವು ಖಂಡಿತವಾಗಿ ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ ಅಂದರೆ ನಮ್ಮನ್ನು ಖಂಡಿತ ನೀವು ಕಾಯುತ್ತೀರಿ. ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿದ್ದೀರಿ. ಬಂದಿರುವ ಪ್ರತಿ ದೇವ ಮಕ್ಕಳನ್ನು ಕನಿಕರಿಸಿರಿ. ಸಾಲಗಳಲ್ಲಿ ಬಿದ್ದಿದ್ದಾರೆ, ರೋಗಗಳಲ್ಲಿ ಬಿದ್ದಿದ್ದಾರೆ, ಶತ್ರುಗಳ ನಿಮಿತ್ತ ಬಿದ್ದಿದ್ದಾರೆ, ತಾವೇ ತೆಗೆದುಕೊಂಡ ತಪ್ಪು ತೀರ್ಮಾನಗಳ ನಿಮಿತ್ತವಾಗಿ ಬಿದ್ದಿದ್ದಾರೆ. ಅಪ್ಪ, ನಂಬಿಕೆ ದ್ರೋಹದಿಂದ ಬಿದ್ದಿದ್ದಾರೆ, ನಂಬಿಸಿ ಮೋಸ ಮಾಡಿಸಿ ಬೀಳಿಸಿದ್ದಾರೆ, ಮಾಟಮಂತ್ರಗಳಿಂದ ಬೀಳಿಸಿದ್ದಾರೆ. ಆದರೆ ನೀನು ನಮ್ಮನ್ನು ಅಲ್ಲೇ ಬಿಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಇವನ್ನ ಕರ ಹಿಡಿದು ಮೇಲಕ್ಕೆ ಎತ್ತು. ಸೋತು ಹೋದೆನೂ ನನ್ನ ಕೈಯಲ್ಲಿ ಆಗಲಿಲ್ಲ ಅನ್ನುವುದಕ್ಕಿಂತ ಅಲ್ಲಿಂದ ಮೇಲಕ್ಕೆ ಎಬ್ಬಿಸು. ಥ್ಯಾಂಕ್ ಯು ಜೀಸಸ್. ಅಗತ್ಯಗಳನ್ನು ಪೂರೈಸುವಾತನು, ಸಮಾಧಾನವನ್ನು ಕೊಡುವಾತನು, ಮಕ್ಕಳ ಜೀವಿತವನ್ನು ವೃದ್ಧಿಪಡಿಸಿ ಸರಿಪಡಿಸಿ ಶುಭ ಕೃತ್ಯಗಳಿಂದ ತುಂಬಿಸುವಾತನು. ನಿನಗೆ ಸ್ತೋತ್ರ. ಸೇವೆಗಳನ್ನು, ಸಭೆಗಳನ್ನು, ವಿಶ್ವಾಸಿಗಳನ್ನು ಕರುಣಿಸು. ಕರ್ನಾಟಕ ರಾಜ್ಯದಲ್ಲಿ ಉಜ್ಜೀವನಗೊಳಿಸು. ಈ ಸೇವೆಯ ಮೂಲಕ ನಡೆಯುತ್ತಿರುವಂಥ ಅನೇಕ ಕೃತ್ಯಗಳು ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನಷ್ಟು ಆಳವಾದ ವಾಕ್ಯಗಳು, ಇನ್ನಷ್ಟು ಜನರು ಇದನ್ನು ನೋಡಿ ಬಲಹೊಂದಲಿ ಸ್ವಾಮಿ. ಚಿಕ್ಕ ಮಕ್ಕಳಂತೆ ಹೆಜ್ಜೆ ಹಾಕುತ್ತಿರುವ ಇವರ ನಂಬಿಕೆಯು ದೃಢವಾಗಿ ದೊಡ್ಡವರಂತೆ ಬಲಗೊಳ್ಳಲಿ ಸ್ವಾಮಿ. ಎಂತಹ ಶೋಧನೆ, ವೇದನೆ, ಮಾಟಮಂತ್ರ, ಶತ್ರುಕಾಟ, ಸೈತಾನನ ಕೃತ್ಯಗಳು ಬಂದರೂ ಜಾರಿ ಬೀಳದ ಹಾಗೆ ನೀವು ಕಾಯಬೇಕಾಗಿ, ಕರುಣೆಯುಳ್ಳವನು, ಕೃಪೆಯುಳ್ಳವನು, ದಯೆಯುಳ್ಳವನು, ಈ ದಿನವೆಲ್ಲ ಜೊತೆಗಿರುವಾತನು ಇವರೆಲ್ಲ ದುಃಖ, ದುಗುಡ, ದೇವರ ಕಥನೆ, ವೇದನೆ, ಸಮಸ್ಯೆ, ಕಣ್ಣೀರು, ಸಂಕಟ, ಬಲಹೀನತೆ ಎಲ್ಲವೂ ತೆಗೆದುಹಾಕಿ ಇವರಿಷ್ಟಾರ್ಥಗಳನ್ನು ಪೂರೈಸಿ ನೀವೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಇದುವರೆಗೂ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನಮಗಾಗಿ, ಸೇವೆಗಾಗಿ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಇನ್ನಷ್ಟು ದಿನಗಳು, ಇನ್ನಷ್ಟು ವಾಕ್ಯಗಳು, ಇನ್ನಷ್ಟು ಬಲವಾದ ಸೇವೆ ಮಾಡಲಿಕ್ಕೆ ಕರ್ತನು ತಾನೇ ನಮ್ಮೆಲ್ಲರನ್ನ ನಮ್ಮ ಜೊತೆಯಲ್ಲಿರುವನ್ನು ಅನುಗ್ರಹಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಜಾರದಂತೆ ಕಾದು ಕಾಪಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.